ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅಂತ ನಮ್ಮಲ್ಲೊಂದು ಗಾದೆ ಮಾತಿದೆ. ನನಗೆ ನಿನ್ನೆ ನಡೆದಂಥ ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆದಮೇಲೆ ನಡೆದ ಘಟನೆಗಳು ಈಗಲೂ ಕೂಡ ನನ್ನಲ್ಲಿ ಅದೇ ರೀತಿಯ ಪುಳಕವನ್ನು ಉಳಿಸಿಕೊಂಡಿದ್ದಾವೆ. ಅದೇ ರೋಮಾಂಚನ ಹಾಗೇ ಇದೆ. ಯಾಕೆಂದರೆ ನನ್ನ ಈ ರಾಜಕೀಯ ವಿಶ್ಲೇಷಣೆಯ ಪತ್ರಿಕೋದ್ಯಮದ ದಿನಗಳಲ್ಲಿ ಇಂಥ ಘಟನೆಗಳು ನಡೆದದ್ದೇ ತೀರಾ ಅಪರೂಪ. ನನಗೇ ಹೀಗಾಗಿದೆ ಅಂತಂದ ಮೇಲೆ ಆ ಮಾಖೋನ್ ಲಾಲ್ ಸರ್ಕಾರ ಅಂತೇನಿದ್ರಲ್ಲ, 94 ವರ್ಷ ಅಂತವ್ರಿಗೆ, ಮಾಖೋನ್ ಲಾಲ್ ಸರ್ಕಾರ ಅವ್ರಿಗೆ ಯಾವ ರೀತಿಯ ಭಾವ ಆಗಿರಬಹುದು ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಆ ಮನುಷ್ಯ ನೋಡಲಾರ್ದು ಏನಿದೆ ಹೇಳಿ, ಆತ ಡೈರೆಕ್ಟ್ ಆ್ಯಕ್ಷನ್ ಡೇ ನೋಡಿದ್ದಾರೆ, ಆಮೇಲೆ ನಮ್ಮ ಸ್ವಾತಂತ್ರ್ಯ ಪೂರ್ವದ ದಿನಗಳನ್ನು ನೋಡಿದ್ದಾರೆ, ಬಾಂಗ್ಲಾ ಪಾರ್ಟಿಷನನ್ನು, ಹಿಂದೂಗಳ ಹತ್ಯೆಯನ್ನು ನೋಡಿದ್ದಾರೆ, ಎಡರಂಗದ ದೌರ್ಜನ್ಯವನ್ನು ನೋಡಿದ್ದಾರೆ, ಅದರ ಹಿಂದಿನ ಕಾಂಗ್ರೆಸ್ಸಿನ ಸರ್ಕಾರವನ್ನು ನೋಡಿದ್ದಾರೆ, ಮಮತಾ ಬೇಗಂ ಅವರ ಹಠಾಟೋಪವನ್ನು ನೋಡಿದ್ದಾರೆ. ಆ 94 ವರ್ಷದ ಇಳಿಪ್ರಾಯದಲ್ಲಿ, ಆ ಸಂಧ್ಯಾಕಾಲದಲ್ಲಿ ಒಂದು ದಿವಸ ಮತ್ತೆ ನಾನು ಈ ರೀತಿ ಹಿಂದೂ ಸರ್ಕಾರವನ್ನು ನೋಡ್ತೀನಿ ಅನ್ನುವಂಥ ಕನಿಷ್ಠ ಒಂದು ಚೂರಾದರೂ ಅದರ ಬಗ್ಗೆ ಆಶಾಭಾವ ಏನಾದರೂ ಇತ್ತಾ? ಬದುಕಿದ್ದಕ್ಕೂ ಸಾರ್ಥಕ ಅನಿಸುವಂಥ ದಿನ ಅವ್ರಿಗೆ ನಿನ್ನೆ. ನರೇಂದ್ರ ಮೋದಿ ಅವರು ಅದಕ್ಕೆ ಅವ್ರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಯಾರು ಇತಿಹಾಸವನ್ನು ಸ್ವತಃ ಸಾಕ್ಷಿಯಾಗಿ ನೋಡಿದ್ದಾರೋ ಆ ವ್ಯಕ್ತಿ ಹಿಂದೂ ಸಾಮ್ರಾಜ್ಯವನ್ನು ನೋಡುವ ಕಾಲ ಘಟ್ಟ ಬಂದಿದೆ ಅಂದರೆ ಆತ ಎಂಥ ಪುಣ್ಯಾತ್ಮ ಇರಬೇಕು ಅಂತ. ನನಗೆ ಅದಕ್ಕಿಂತ ಮಜಾ ಅನಿಸಿದ್ದು ನಮ್ಮ ಈ ಡಿಸ್ಕೋ ಡ್ಯಾನ್ಸರು ಮಿಥುನ್ ಚಕ್ರವರ್ತಿ ಜೊತೆ ನರೇಂದ್ರ ಮೋದಿ ಅವರ ನಡವಳಿಕೆ ನೋಡಿ. ನರೇಂದ್ರ ಮೋದಿ ಅವರ ಒಂದೊಂದು ಚರ್ಯಗಳು ಕೂಡ ಗಮನಿಸಬೇಕಾದಂಥವು. ಮಿಥುನ್ದ ಅಂದರೆ ಒಂದು ಕಾಲಕ್ಕೆ ಭಾಳ ದೊಡ್ಡ ನಟ ಇತ್ತ. ನಾವು ಚಿಕ್ಕವರಿದ್ದಾಗ ಈತನ ಡಿಸ್ಕೋ ಡ್ಯಾನ್ಸರ್ ಅನ್ನುವಂಥ ಸಿನಿಮಾ ನೋಡಿದ್ವಿ. ನೋಡಿ ಯಾವ ರೀತಿ ಎಲ್ಲಿ ನೋಡಿದರೂ ಈ ಡಿಸ್ಕೋ ಡ್ಯಾನ್ಸರ್ನ ಹಾಡು ಕೇಳೋದು, ಎಲ್ಲಿ ಹೋದರೂ ಡಿಸ್ಕೋ ಡ್ಯಾನ್ಸು, ದೊಡ್ಡ ಸೆನ್ಸೇಷನ್ ಮಾಡಿದ ವ್ಯಕ್ತಿ. ಅಮಿತಾಬ್ ಬಚ್ಚನ್ ಅಲ್ಲಾಡಿ ಹೋಗಿದ್ರು ಮಿಥುನ್ ಚಕ್ರವರ್ತಿಯ ಜನಪ್ರಿಯತೆಯನ್ನು ನೋಡಿ. ಈತ ಹಿಂದುತ್ವಕ್ಕಾಗಿ ಯಾವ ಮಟ್ಟಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ಆತನಿಗೆ ಥ್ರೆಟ್ಗಳಿದು, ಆತನಿಗೆ ಬೆದರಿಕೆ ಹಾಕಲಾಯಿತು, ಆತನಿಗೆ ಆಮಿಷ ಒಡ್ಡಲಾಯಿತು. ಆತ ಮನಸ್ಸು ಮಾಡಿದರೆ TMC ಸರ್ಕಾರದಲ್ಲಿ ಯಾವಾಗ ಬೇಕಾದರೂ ರಾಜ್ಯಸಭಾ ಸದಸ್ಯ ಆಗ್ಬೋದಿತ್ತು. ಹೇಗೆ ಜಯಾ ಬಚ್ಚನ್ ಆಗಿದ್ದಾರೋ ಆ ರೀತಿ ಯಾವುದೋ ಕಾಲದಲ್ಲಿ ಮಮತಾ ಬೇಗಂ ಜೊತೆ ಸರಿಯಾದಂಥ ಸಖ್ಯವನ್ನು ಇಟ್ಕೊಂಡ್ಬಿಟ್ಟಿದ್ರೆ ಯಾವತ್ತೂ ಆತ ರಾಜ್ಯಸಭಾ ಸದಸ್ಯನಾಗಬಹುದಿತ್ತು, ಸಚಿವನಾಗಬಹುದಿತ್ತು, ಏನು ಬೇಕಾದರೂ ಆಗ್ಬೋದಿತ್ತು. ಆದರೆ ಒಂದೇ ಒಂದು ಹಠ ಹಿಡಿದು ಆತ ಹಿಂದುತ್ವಕ್ಕಾಗಿ ನಿರಂತರವಾಗಿ ತುಡಿದಂಥ ವ್ಯಕ್ತಿ. ನರೇಂದ್ರ ಮೋದಿ ಅದನ್ನು ಗಮನಿಸಿರ್ತಾರೆ. ಸಾಲಾಗಿ ಎಲ್ಲ ಮುಖ್ಯಮಂತ್ರಿಗಳು ನಿಂತಿದ್ದರು. ಒಂದು ಕಡೆ ಈ ಮಿಥುನ್ ಚಕ್ರವರ್ತಿ ನಿಂತಿದ್ದರು. ಮಿಥುನ್ ಚಕ್ರವರ್ತಿ ನೋಡಿದ ತಕ್ಷಣ ಅಲ್ಲೇ ನಿಂತರು ನರೇಂದ್ರ ಮೋದಿ ಅವರು. ಬರ್ತಾ ಇದ್ದವ್ರು ಸ್ಟೇಜ್ ಹತ್ರ ನಿಂತು ಆತನ ಜೊತೆ ಮಾತನಾಡಿ, ಆತನ ವೇಷಭೂಷಣ ಭಾಳ ಸೊಗಸಾಗಿತ್ತು ಅಂದ್ಕೊಳ್ಳಿ. ನೋಡಲಿಕ್ಕೆ ಭಾಳ ಸುಂದರವಾದಂಥ ನಟ ಒಂದು ಕಾಲಕ್ಕೆ. ಈಗ ವಯಸ್ಸಾಗಿದೆ ನೋಡಿ. ಅವ್ರ ಜೊತೆ ಇತ್ತೀಚೆಗೆ ಬಂದಂಥ ಬಾಬುಲ್ ಸುಪ್ರಿಯೋ ಸಿಂಗರು, ಬಾಬುಲ್ ಸುಪ್ರಿಯೋ ಈ ಬಾಬಾ ರಾಮದೇವ್ನ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಬಂದವರು ಇಲ್ಲಿ ಗಟ್ಟಿಯಾಗಿ ಉಳಿಲಿಲ್ಲ. TMCಯಿಂದ ಆಫರ್ ಬಂದ ತಕ್ಷಣ ಯಾವಾಗ ಬೆದರಿಕೆ ಆಗತ್ತೆ ಅಂತ ಗೊತ್ತಾಯಿತು, ತಕ್ಷಣ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟರು, ಮತ್ತೆ TMCಗೆ ಹೋದರು. ಅಂದರೆ ಒಂದು ಖಚಿತತೆ ಇರಲಾರ್ದಂಥ ಮತ್ತು ಕೇವಲ ಅಧಿಕಾರಕ್ಕಾಗಿ ಒಂದು ಪಕ್ಷಕ್ಕೆ ಅಂಟಿಕೊಳ್ಳೋದಿದೆಯಲ್ಲ, ಅದು ಬೇರೆ. ಈ ಮಿಥುನ್ ಚಕ್ರವರ್ತಿ ಥರದವರು ಹಿಂದುತ್ವಕ್ಕಾಗಿಯೇ ಕೆಲಸ ಮಾಡೋದು ಬೇರೆ. ಈಗ ಅವ್ರನ್ನ ಇಲ್ಲಿ ಯಾವುದೇ ಸ್ಥಾನಮಾನವನ್ನು ಈಗ ಸದ್ಯಕ್ಕೆ ಕೊಡಲಾಗಿಲ್ಲ. ಒಂದು ವಿಶೇಷ ಇದೇನಪ್ಪ ಅಂತಂದರೆ, ಅಂಥ ಒಬ್ಬ ಹಿರಿಯ ಜೀವಿ ಮಿಥುನ್ ಚಕ್ರವರ್ತಿ ಸುವೇಂದು ಅಧಿಕಾರಿ ಕೈ ಕೆಳಗಡೆ MLA ಆಗೋದಾಗಲಿ ಅಥವಾ ಸಚಿವರಾಗೋದಾಗಲಿ ಚೆನ್ನಾಗಿ ಕಾಣೋದಿಲ್ಲ. ಇವತ್ತೆಲ್ಲ ನಾಳೆ ಮಿಥುನ್ ಚಕ್ರವರ್ತಿಯವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡೋದು 100ಕ್ಕೆ 100 ದಿಟ್ಟ, ಅನುಮಾನವನ್ನೇ ಇಟ್ಕೋಬೇಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನು ಹೇಳಬೇಕು. ನಿನ್ನೆ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಯಿತು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆದಮೇಲೆ ಮೊದಲನೇ ಸಹಿಯನ್ನು ಸುವೇಂದು ಅಧಿಕಾರಿ ಹಾಕಿದ್ದು ಯಾವ ಫೈಲಿಗೆ? ನನಗೆ ಅದೊಂದು ಜಿಜ್ಞಾಸೆ ಇತ್ತು. ಯಾಕೆಂದರೆ ಬೇರೆ ರಾಜ್ಯವೇ ಬೇರೆ, ಈ ಪಶ್ಚಿಮ ಬಂಗಾಳವೇ ಬೇರೆ. ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಇಡೀ ಜಗತ್ತು ಇವತ್ತು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ಎಲ್ಲ ಪತ್ರಿಕೆಗಳು ಕೂಡ ಅದರ ಬಗ್ಗೆ ಡೊನಾಲ್ಡ್ ಟ್ರಂಪೇ ನರೇಂದ್ರ ಮೋದಿ ಅವರಿಗೆ ಇದರ ಬಗ್ಗೆ ಶ್ಲಾಘಿಸಬೇಕಾದ್ರೆ, ಕಂಗ್ರ್ಯಾಚುಲೇಟ್ ಮಾಡಬೇಕಾದ್ರೆ, ಪಶ್ಚಿಮ ಬಂಗಾಳದ ಚುನಾವಣೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಸೆನ್ಸೇಷನನ್ನು ಉಂಟು ಮಾಡಿರ್ಬೋದು ಅನ್ನೋದನ್ನು ಸುಮ್ಮನೆ ನೀವು ಆಲೋಚನೆ ಮಾಡಿ. ಅಂಥ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ
ತನ್ನ ಮೊದಲ ಸಹಿಯನ್ನು ಯಾವ ಫೈಲಿಗೆ ಹಾಕಿದರು? ಯಾವ ಫೈಲು ಭಾಳ ದೊಡ್ಡ ಮಟ್ಟದ ವಿವಾದವನ್ನು ಉಂಟು ಮಾಡಿತ್ತು? ಯಾವ ಫೈಲಿಗಾಗಿ ಮಮತಾ ಬೇಗಂ ಅವರು ಹೈಕೋರ್ಟ್ನಿಂದ ಚಿಮಾರಿಯನ್ನು ಹಾಕಿಸ್ಕೊಂಡಿದ್ರು? ಯಾವ ಫೈಲನ್ನು ಕ್ಲಿಯರ್ ಮಾಡದೇ ಇರೋದಕ್ಕೆ ಪಶ್ಚಿಮ ಬಂಗಾಳದ ಸರ್ಕಾರ ದಂಡವನ್ನು ಕಟ್ಟಬೇಕಾಗಿತ್ತು ಕೋರ್ಟ್ಗೆ, ಹಠಮಾರಿತನ ಮಾಡಿ ಈಗಲೂ ಮಾಡಿಲ್ಲ. ಅಂಥ ಫೈಲನ್ನು ನಿನ್ನೆ ಕ್ಲಿಯರ್ ಮಾಡಿದರು ಸುವೇಂದು ಅಧಿಕಾರಿ. ಯಾವುದು ಅಂದರೆ ಪಶ್ಚಿಮ ಬಂಗಾಳದ ಗಡಿ ಉದ್ದಕ್ಕೂ ಇದ್ದಂಥ ಜಾಗದ ಜಮೀನನ್ನು BSFಗೆ ವಹಿಸಿಕೊಡಬೇಕಾಗಿತ್ತು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ, ಗಡಿಗೆ ಫೆನ್ಸ್ ಹಾಕಲಿಕ್ಕೆ. ಇಲ್ಲದವರು ಬಾಂಗ್ಲಾದೇಶದವ್ರು ನುಗ್ಗಿ ಬರ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರಲಿ, ಅತಿ ದೊಡ್ಡದಾದಂಥ ಗಡಿ ಯಾವುದಾದ್ರೂ ಇದ್ದರೆ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ಗಿರುವಂಥ ಗಡಿ 2225 ಕಿಲೋಮೀಟ್ರ್ ಅಷ್ಟು ದೊಡ್ಡದಾದಂಥ ಗಡಿ. ಯಾರು ಬೇಕಾದ್ರೂ ಒಳಗೆ ನುಗ್ಗಿ ಬರ್ಬೋದು ಅಂಥ ಗಡಿ. ಅದರ 600 ಎಕರೆ ಜಮೀನಿಗೆ ನಿನ್ನೆ ಮೊದಲ ಫೈಲನ್ನು BSFಗೆ ಹಸ್ತಾಂತರ ಮಾಡುವಂಥ ಮೊದಲ ಫೈಲ್ಗೆ ಸುವೇಂದು ಅಧಿಕಾರಿ ಸಹಿ ಹಾಕಿದ್ದಾರೆ. ಅಲ್ಲಿಗೆ ದೇಶದ ಹಿತದ ದೃಷ್ಟಿಯಲ್ಲಿ ಯಾವ ರೀತಿಯ ಸಂಕಲ್ಪವನ್ನು ಮಾಡಲಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಒಂದು ಮಾತನ್ನು ನಿರಂತರವಾಗಿ ನಮ್ಮ ಹಿಮಂತದ ಹೇಳ್ತಾರೆ. ಹಿಮಂತ ಏನಂತ ಹೇಳ್ತಾರೆ ಅಂದರೆ, ಮುಂದಿನ ಸಲ ಕೂಡ BJP ಸರ್ಕಾರ ಬರಬಹುದು, ಆದರೆ ಬಾಂಗ್ಲಾದೇಶದವ್ರು ಬರೋದನ್ನು ತಡೆಯೋದು ಭಾಳ ಕಷ್ಟ ಇದೆ. ಅಸ್ಸಾಂ ಅನ್ನೋದು ಮುಸಲ್ಮಾನ ರಾಜ್ಯ ಆಗೋದನ್ನು ನನ್ನಿಂದನೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅವರು. ಎಷ್ಟು ವಾಸ್ತವಿಕವಾದಂಥ ಎಂಥ ಕಠೋರವಾದ ಸತ್ಯ ಹೇಳಿದಾರೆ ನೋಡಿ. ನನ್ನನ್ನು ಆಯ್ಕೆ ಮಾಡಿ ಅಂದರೆ ನಾನು ಹಿಂದೂ ಸರ್ಕಾರ ಉಳಿಸ್ಕೊಡ್ತೀನಿ, ಹಿಂದೂ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಅವ್ರು ಸುಳ್ಳು ಹೇಳಲಿಲ್ಲ. ಅಥವಾ ನನಗೆ ಓಟ್ ಹಾಕದೆ ಹೋದರೆ ನೀವೆಲ್ಲ ಬೀದಿಗೆ ಬಂದು ಬರ್ತೀರಿ ಅಂತ ಮಮತಾ ಬೇಗಂ ಥರ ಹೇಳಿಲ್ಲ. ಮಮತಾ ಬೇಗಂ ಹೇಳಿದರು, ಏನಂತ ಹೇಳಿದರು, 1 ಸೆಕೆಂಡ್ ನಾನು ಒಂದು ಸಮುದಾಯದವ್ರಿಗೆ ಸುಮ್ಮನೆ ಬಿಟ್ಬಿಟ್ರೆ ನೀವು ಹಿಂದೂಗಳು ಯಾರು ಉಳಿಯೋದಿಲ್ಲ ಅಂತ ಬಹಿರಂಗವಾಗಿ ಸಾರ್ವಜನಿಕವಾಗಿ ಧಮಕಿ ಹಾಕಿದರು. ಯಾವ ಸಮುದಾಯದವ್ರ ಬಗ್ಗೆ ಹೇಳಿದರು? 1 ಸೆಕೆಂಡ್ ನೀವು ಹಿಂದೂಗಳು ಸುಮ್ಮನಿದ್ರೆ ಇನ್ನೊಂದು ಸಮುದಾಯದವರು ನಿಮ್ಮನ್ನು ಎರಗುತ್ತಾರೆ ಅಂತ ಮುಸಲ್ಮಾನರ ಬಗ್ಗೆ ಹೇಳಿದರು. ಮುಸಲ್ಮಾನರು ನಮ್ಮ ಮೇಲೆ ಎರಗುತ್ತಾರೆ ಅಂತ ಆಕೆ ಹಾಕಿದಂಥ ಧಮಕಿ ಅದು. ಇದೇ ಚುನಾವಣೆಯಲ್ಲಿ, ಯಾವಾಗ ಹಿಂದೆ ಹೇಳಿದ್ದಲ್ಲ, ಇದೇ ಚುನಾವಣೆಯಲ್ಲಿ ಇದೇ ಮಮತಾ ಬೇಗಂ ಇನ್ನೊಂದು ಮಾತು ಹೇಳಿದರು. ಏನಂತ? ಕಾಫಿರ್ ಲೋಗೋಂಕು ವೋಟ್ ನಹಿ ಡಾಲ್ನಾ, ಉನ್ಕೆ ಬಾತ್ ಮೇ ನಹಿ ಪಡ್ನಾ ಅಂತ ಹೇಳಿದರು. ಈ ಮಮತಾ ಬೇಗಂ ಹಗರ ಈಕೆ ಏನು ಮುಸಲ್ಮಾನಳ ಹೇಳಬೇಕಲ್ವಾ? ಈಕೆನೂ ಒಬ್ಬ ಕಾಫಿರ್ ತಾನೇ. ಹಾಗಾದರೆ ಕಾಫಿರ್ ಲೋಗೋಂಕು ವೋಟ್ ನಹಿ ಡಾಲ್ನಾ, काफिर लोगों को इधर इलेक्शन में आने के लिए नहीं देना. ಅಂದರೆ ಸ್ಪಷ್ಟವಾಗಿ ಆಕೆ ಹಿಂದೂ ಮತ್ತು ಮುಸಲ್ಮಾನರನ್ನು ವಿಭಜನೆ ಮಾಡಲಿಕ್ಕೆ ಸನ್ನದ್ಧಳಾಗಿ ನಿಂತವರು. ಮಜಾ ಅಂದರೆ ನನಗೆ ನಗು ಬರೋದು ಅದೇ ರೀ. ಯಾವಾಗಲೂ ವಾಸ್ತವವನ್ನು ನಾವು ಒಪ್ಕೋಬೇಕಾದ್ರೆ ಸೋತಿದ್ದೀವಿ ಅಂತ ಸೋತಿದ್ದೀವಿ ಅಷ್ಟೇ. ಅದು ನೀವು ಮತ್ತೆ ಗೆಲ್ಲುವ ಪ್ರಯತ್ನವನ್ನು ಮಾಡಬಹುದು, ಮತ್ತೊಂದು ಸಲ ಗೆದ್ದು ಬರಬಹುದು, ಏನು ಬೇಕಾದರೂ ಬದಲಾವಣೆ ಆಗಬಹುದು. ಆದರೆ ಸೋತಿದ್ದೀವಿ ಅಂತ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ವಿಭ್ರಮಿತರಾಗಿಬಿಡ್ತೀವಿ, ಮತಿಭ್ರಮಣೆಗೊಳಗಾಗಿಬಿಡ್ತೀವಿ, ಜನ ನಮ್ಮನ್ನು ಹುಚ್ಚರು ಅಂತಾರೆ. ಈಕೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಅಂತ ತನ್ನ ಅಕೌಂಟೆಂಟ್ ಹಾಕ್ಕೊಂಡಿರಲಿಲ್ಲ ನಿನ್ನೆವರೆಗೂ ಟ್ವಿಟರ್ ಹ್ಯಾಂಡಲಲ್ಲಿ. ಸೋತಾಗಲೇ ಎಷ್ಟು 4ನೇ ತಾರೀಕು ಸೋತಿರೋದು, 5 ದಿವಸ ಆಗಿದೆ. ಆಕೆ ಟ್ವಿಟರ್ ಹ್ಯಾಂಡಲಲ್ಲಿ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್, ಆನರೇಬಲ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಅಂತಲೇ ಇತ್ತು. ನಿನ್ನೆ ಎಕ್ಸ್ ಚೀಫ್ ಮಿನಿಸ್ಟರ್ ಅಂತೂ ಹಾಕಿಲ್ಲ, ಫಾರ್ಮರ್ ಚೀಫ್ ಮಿನಿಸ್ಟರ್ ಅಂತೂ ಹಾಕಿಲ್ಲ. ಕೆಳಗಡೆ ಮಮತಾ ಬ್ಯಾನರ್ಜಿ, ಕೆಳಗಡೆ ಚೀಫ್ ಮಿನಿಸ್ಟರ್ 2021. ಎಂಥ ಅವಿವೇಕ, ಆಮೇಲೆ ಎಂಥ ಭ್ರಮೆಗಳು ನೋಡಿ. ಯಾರೂ ಕೂಡ ಅಲ್ಲ ರೀ, ಕೃಷ್ಣದೇವರಾಯನಂಥ ಕೃಷ್ಣದೇವರಾಯನೇ ವಜ್ರ ವೈಢೂರ್ಯಗಳ ರಾಜ್ಯವನ್ನೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇವರು ಜನರಿಂದ ಆಯ್ಕೆಯಾಗೋದು. ಇವ್ರದ್ದೇನು ಪರಂಪರಾನುಗತವಾಗಿ ಬಂದಂಥ ಸಾಮ್ರಾಜ್ಯ ಅಲ್ಲ ಇವ್ರದ್ದು. ಇವ್ರನ್ನ ನಾಳೆ ಬೆಳಗ್ಗೆ ಹೋಗು ಅಂದರೆ ವಾಪಸ್ ಹೋಗ್ಬೇಕು ಎಲ್ಲರೂ. ಆ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋದು. ಇದು ನೀರಿನ ಮೇಲೆ ಗುಳ್ಳೆ ಅನ್ನುವುದನ್ನು, ಆ ಸತ್ಯವನ್ನು ಒಪ್ಕೋಬೇಕು. ಅಲೌಕಿಕತೆಯತ್ತ ಆಲೋಚನೆ ಮಾಡುವಂಥ ಗುಣವನ್ನು, ರಾಜಧರ್ಮವನ್ನು ಇವರೆಲ್ಲ ಬೆಳೆಸ್ಕೋಬೇಕು. ಆದರೆ ಇವ್ರಿಗೆಲ್ಲ ಏನು ಅಂದರೆ ನಾವು ಖಾಯಮಾಗಿರ್ತೀವಿ ಅಂತ ಅಂದ್ಕೊಂಡಿರೋದ್ರಿಂದ ಹೀಗೆ ನಗೆ ಪಾಟಲಾಗ್ತಾರೆ. ನಾನು ಇನ್ನೂ ಒಂದು ಮಾತು ನಿಮ್ಗೆ ಹೇಳಿದೆ. ಏನು ಹೇಳಿದೆ ಅಂತಂದರೆ, ಒಂದು ಸಲ ಸರ್ಕಾರ ಬದಲಾಗಿಬಿಟ್ರೆ ಇಡೀ ಸರ್ಕಾರದಲ್ಲಿರುವಂಥ ಎಲ್ಲರೂ ಕೂಡ ಯಾರು ಮಾಲಕರಾಗಿ ಬರ್ತಾರೋ, ಯಾರು ಮುಖ್ಯಮಂತ್ರಿಯಾಗಿ ಬರ್ತಾರೋ, ಯಾರು ಸಚಿವರಾಗಿ ಬರ್ತಾರೋ ಅವರಿಗೆ ನಿಷ್ಠೆಯನ್ನು ಬದಲಿಸಿಬಿಡ್ತಾರೆ. ನರೇಂದ್ರ ಮೋದಿ ಅವರಿಗೆ ಕೇಳಿದರು, ಪ್ರಧಾನಮಂತ್ರಿಯಾಗಿ ಬಂದರೆ 2014ರಲ್ಲಿ ಬಂದಾಗ PMOನಲ್ಲಿ ಕೇಳಿದ್ರು ಅವ್ರಿಗೆ, ನೋಡಿ ಸ್ವಾಮಿ, ಇವರೆಲ್ಲ ಮನಮೋಹನ್ ಸಿಂಗ್ ಜೊತೆ ಇದ್ದಂಥ ಅಧಿಕಾರಿಗಳಿವರು. ಯಾವುದೇ ಒಬ್ಬ ಪ್ರಧಾನಮಂತ್ರಿ ಬಂದ ತಕ್ಷಣ ತನ್ನ ಪ್ರಯಾರಿಟಿ ಏನಿದೆ, ಆದ್ಯತೆ ಏನಿದೆ, ಅದರ ಪ್ರಕಾರ ತಮ್ಮ ಎಲ್ಲ ಕಾರ್ಯದರ್ಶಿಗಳನ್ನು, ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು, PR ಎಲ್ಲರೂ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವ್ರನ್ನ ಬದಲು ಮಾಡಿಸ್ಕೋತಾರೆ. ತಮಗೆ ಯಾರು ನಿಷ್ಠರು ಇರ್ತಾರೆ ಅವ್ರನ್ನ ಕೆಲಸಕ್ಕೆ ಇಟ್ಕೋತಾರೆ. ಏಕೆಂದರೆ ಕೆಲಸ ಸುರಳಿತವಾಗಿ ಸಾಗಬೇಕು. ಎರಡನೇದು ಕೆಮಿಸ್ಟ್ರಿ ಮ್ಯಾಚ್ ಆಗಬೇಕು. ನಮ್ಮ ಆಲೋಚನಾ ಶೈಲಿ, ನಮ್ಮ ಕೆಲಸದ ವೇಗ,
ನಮ್ಮ ಮನಸ್ಥಿತಿ ಇದನ್ನು ಅರ್ಥ ಮಾಡಿಕೊಂಡು ಎದುರಿಗಿರುವಂಥ ಗುಮಾಸ್ತ ಎದುರಿಗಿರುವಂಥ ಕಾರ್ಯದರ್ಶಿ ಕೆಲಸ ಮಾಡಬೇಕಾಗತ್ತೆ. ಆದ್ದರಿಂದ ನಿಮ್ಮದು ಪಟ್ಟಿಯನ್ನು ಕೊಡಿ ಅಂತ ನರೇಂದ್ರ ಮೋದಿ ಕೇಳಿದರು. ನರೇಂದ್ರ ಮೋದಿ ನಗ್ತಾರೆ, ಹೇಳ್ತಾರೆ, ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಾಗಿಯೇ ಇರ್ತಾರೆ, ಅವ್ರನ್ನ ಹೇಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಅದು ಅವ್ರನ್ನ ಹೇಗೆ ನಿಭಾಯಿಸಬೇಕು, ಅವ್ರು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ನರೇಂದ್ರ ಮೋದಿ ಅವರು ತಮ್ಮ ಸಿಬ್ಬಂದಿ ವರ್ಗದವ್ರನ್ನ ಬದಲಿ ಮಾಡಲಿಲ್ಲ. ಅಶ್ವಿನಿ ವೈಷ್ಣವ್ ರೈಲ್ವೆ ಮಿನಿಸ್ಟ್ರಿ ಆಗಿ ಬಂದಾಗ ಒಂದು ಮಾತು ಹೇಳಿದರು. ರಾತ್ರಿ 10 ಗಂಟೆಗೆ ಅವರು ಇಡೀ ಆಫೀಸ್ನಲ್ಲಿರುವಂಥ ಎಲ್ಲ ಸ್ಟಾಫಿಗೆ ಬರಲಿಕ್ಕೆ ಹೇಳಿದರು. ನಾನು ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಅವ್ರು ಬಂದ ದಿವಸ. ಅವರ ಕಾರ್ಯಶೈಲಿಯ ಬಗ್ಗೆ ಭಾಳ ಜನ ಈಗ ವಿವಾದವನ್ನು ಉಂಟು ಮಾಡ್ತಾರೆ, ಅವರು ಎಕ್ಸ್ಪೆಕ್ಟ್ ಲೆವೆಲ್ ಕೆಲಸ ಮಾಡ್ತಾ ಇಲ್ಲ ಅಂತಾರೆ, ಅದೆಲ್ಲ ಬೇರೆ ವಿಚಾರ. ಆ ಮನುಷ್ಯ ಒಂದು ಮಾತು ಹೇಳಿದರು. ಏನು ಹೇಳಿದರು ಅಂತಂದರೆ, ನನಗೆ ಕೆಲಸ ಮಾಡುವ ಶೈಲಿ ಬೇರೆ ಇದೆ ನಂದು. ನಾನು ಕ್ಲಾಕನ್ನು ಕಟ್ಕೊಂಡು ಕೆಲಸ ಮಾಡೋದಿಲ್ಲ. ಬೆಳಗ್ಗೆ ಒಂದು ಸಲ ನಾನು ಆಫೀಸಿಗೆ ಬಂದರೆ 7:30 8 ಗಂಟೆಗೆ ಬಂದರೆ ನಾನು ಎಷ್ಟೊತ್ತಂಕ ಇರ್ತೀನಿ ಅಂತ ಗೊತ್ತಿರೋದಿಲ್ಲ. ರಾತ್ರಿ 10 ಆಗ್ಬೋದು, 12 ಆಗ್ಬೋದು, 1 ಆಗ್ಬೋದು. ನನಗೆ ಊಟ ತಿಂಡಿ ನಾನು ಕೂತಿರೋ ಜಾಗದಲ್ಲೇ ಬರುತ್ತೆ. ನಂದು ಲಂಚ್ ಆನ್ ಮೀಟಿಂಗ್ಗಳು ನಡೀತಾ ಇರ್ತವೆ. ಪಾಪ ನಿಮಗೆಲ್ಲ ಕುಟುಂಬ ಇದೆ, ಆದ್ದರಿಂದ ನೀವು ನನ್ನ ಹಾಗೆ ನೀವು ಬೆಳಗ್ಗಿಂದ ರಾತ್ರಿವರೆಗೆ ಕೆಲಸ ಮಾಡಿ ಅಂತ ನಾನು ಹೇಳಲಾರೆ. ನಿಮಗೂ ಕುಟುಂಬದಲ್ಲಿ ಮಕ್ಕಳಿರ್ತಾರೆ, ಮರಿಗಳಿರ್ತಾರೆ, ಹೆಂಡತಿ ಇರ್ತಾರೆ, ಅಣ್ಣ ತಮ್ಮಂದರು, ತಂದೆ ತಾಯಿ ಅವ್ರು ನೋಡ್ಕೋಬೇಕಾಗತ್ತೆ. ಒಂದು ಕೆಲಸ ಮಾಡಿ, 2 ಶಿಫ್ಟ್ನಲ್ಲಿ ಕೆಲಸ ಮಾಡಿ. ನೀವು ಯಾವ ಶಿಫ್ಟ್ನಲ್ಲಿ ಯಾರು ಬರ್ತೀರಿ ಅನ್ನೋದು ಒಂದು ಮಾಸ್ಟರ್ ರೋಲ್ ರೆಡಿ ಮಾಡಿ, ಅದರ ಪ್ರಕಾರ ಬಂದು ಕೆಲಸ ಮಾಡಿ, ನಾನು ಮಾತ್ರ ಇಲ್ಲೇ ಇರ್ತೀನಿ ಅಂತ. ಭಾರತೀಯ ಜನತಾ ಪಾರ್ಟಿಲಿ ಈ ರೀತಿಯ ಜನ ಬೇಕಾದಷ್ಟು ಜನ ಇದ್ದಾರೆ. ನಾನು ಇಲ್ಲಿ ರೆಫರ್ ಮಾಡ್ತಾ ಇಲ್ಲ, ಉಲ್ಲೇಖ ಮಾಡ್ತಾ ಇಲ್ಲ, ಭಾಳ ದೊಡ್ಡ ಸಂಚಿಕೆ ಆಗತ್ತೆ ಅಂಥೇಳಿ ಹೌಹಾರಿಬಿಟ್ರು ಸ್ಟಾಫ್ಗಳೆಲ್ಲ. ಒಬ್ಬ ಮಿನಿಸ್ಟ್ರು ದೌಲತ್ತಿನಲ್ಲಿ ಕಾರ್ನಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ರೈಲ್ವೆ ಮಿನಿಸ್ಟ್ರು ಅಂತಂದ್ರೆ ಅತಿ ದೊಡ್ಡದಾದಂಥ ಖಾತೆ ಅದು. ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ, ಗೃಹ ಸಚಿವಾಲಯ, ಕಾಮರ್ಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಇವೆಲ್ಲ ಬಿಟ್ಟರೆ ದೊಡ್ಡ ಮಟ್ಟದ ವ್ಯಾಪ್ತಿ ಇರುವಂಥ ಖಾತೆ ಯಾವುದಾದ್ರೂ ಇದ್ದರೆ ಅದು ರೈಲ್ವೆ ಸಚಿವಾಲಯ. ರೈಲ್ವೆ ಭವನ್ ಅಂತಲೇ ದಿಲ್ಲಿಯಲ್ಲಿದೆ, ನೋಡಿರ್ಬೇಕು ನೀವು ಅದನ್ನ. ಸಾವಿರಾರು ಜನ ಎಂಪ್ಲಾಯಿಗಳಿದ್ದಾರೆ ಅಂಥ ಖಾತೆಯ ಸಚಿವ. ಈಗ ಹೇಳಿದಾಗ ಇಲ್ಲಿ ಅದೇ ಆಗತ್ತೆ. ಏನಾಗಿದೆ ಅಂತಂದರೆ, ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಬದಲಾದ ತಕ್ಷಣ ಇಡೀ ಸ್ಟಾಫ್ ಬದಲಾಗಬೇಕಾ ಅನ್ನುವಂಥ ಆಲೋಚನೆ ಬರುತ್ತೆ. ಆದರೆ ನಿನ್ನೆ ಬಹಳ ಮಜಾ ಆಗಿದ್ದೇನೆಂದರೆ, ಯಾವಾಗ ಪಕ್ಷ ಸೋತು, TMC ಪಕ್ಷ ಸೋತು ಸುವೇಂದು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಅಂತಂದರೆ, ಅಲ್ಲಿಯ ಪೊಲೀಸ್ ಇಲಾಖೆ, ಕಲ್ಕತ್ತಾ ಪೊಲೀಸ್, ವೆಸ್ಟ್ ಬೆಂಗಾಲ್ ಪೊಲೀಸ್ ಮೊದಲು ಮಮತಾ ಬೇಗಂ ಅವ್ರನ್ನ ಅನ್ಫಾಲೋ ಮಾಡಿದರು. ಕೇಳಿಸ್ಕೊಳ್ಳಿ, ಬೇಕಾದ್ರೆ ನೀವು ಚೆಕ್ ಮಾಡಬೇಕು, ಟ್ವಿಟರ್ ಹ್ಯಾಂಡ್ಲೋಗಿ ಚೆಕ್ ಮಾಡಿ ನಾನು ಹೇಳಿದರೆ. ಎರಡನೇದ್ದು, ಅಭಿಷೇಕ್ ಬ್ಯಾನರ್ಜಿ ಅನ್ಫಾಲೋ ಮಾಡಿದರು. ಕೇವಲ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬೇಗಂ ಅಲ್ಲ, ಈ ಆಲ್ಟ್ ನ್ಯೂಸ್ ಅಂತ ಒಂದಿದೆಯಲ್ಲ, ಮೊಹಮ್ಮದ್ ಜುಬೇರ್ದು ಸುಳ್ಳು ಸುದ್ದಿಗಳನ್ನು ಎಡಿಟ್ ಮಾಡಿ ಹಾಕುವಂಥ ಖಾತೆ. ಆತ ಪಶ್ಚಿಮ ಬಂಗಾಳದಲ್ಲಿ ಅಂಗಡಿ ತಗೊಂಡು ಕೂತಿದ್ದ. ಆತನಿಗೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವಿಷಯಗಳನ್ನ ಕ್ರಾಸ್ ಚೆಕ್ ಮಾಡಿ ಯಾರ ಮೇಲೆ ಕೇಸ್ ಹಾಕಬೇಕು ಅನ್ನುವಂಥ ಒಂದು ಖಾತೆಯನ್ನು ವಹಿಸಿಕೊಡಲಾಗಿತ್ತು ಅವನಿಗೆ. ಯಾರ್ಯಾರು TMC ಸರ್ಕಾರದ ಬಗ್ಗೆ ಆಗಲಿ, ಮಮತಾ ಬೇಗಂ ಬಗ್ಗೆ ಆಗಲಿ, ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಆಗಲಿ, ಅಥವಾ ಅವರ ಸಚಿವ ಸಂಪುಟದವ್ರ ಬಗ್ಗೆ ಆಗಲಿ ಸುದ್ದಿಗಳನ್ನು ಹಾಕಿದರೆ ಅದನ್ನು ಹುಡುಕಿ ತೆಗೆದು ಆತ ಹೋಮ್ ಮಿನಿಸ್ಟ್ರಿಗೆ ಕೊಡಬೇಕು. ಹೋಮ್ ಮಿನಿಸ್ಟರ್ ಅವ್ರ ಮೇಲೆಲ್ಲ ಕೇಸನ್ನು ಜಡಿತಾರೆ. ಈ ದಂಧೆಯನ್ನು, ಇದೊಂದು ಅಂಗಡಿಯನ್ನು ಮಾಡಿ ಆತನ ಕೊಡಲಾಗಿತ್ತು. ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಏನು ಹೇಳಿದರು, ಅವ್ರು ಸಚಿವರಾದ ತಕ್ಷಣ ಇಲ್ಲ, ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ನಾವು ಕರೆಸ್ತೀವಿ, ಆತ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಈ ಉಪರಾಟಿಗೆಯನ್ನೆಲ್ಲ ಕಂಟ್ರೋಲ್ ಮಾಡೋ ಕೆಲಸ ಹೇಳ್ತೀವಿ ಅಂತ. ನೋಡಿ ಹೇಗೆ ಇವರ ಮನಸ್ಥಿತಿ, ಹೆಸರು ಬದಲಾಗತ್ತೆ. ಪ್ರಿಯಾಂಕ್ ಖರ್ಗೆ, ಮಮತಾ ಬೇಗಂ ಹೆಸರು ಬದಲಿ ಆಗಿರ್ಬೋದು, ಮನಸ್ಥಿತಿ ಒಂದೇ. ನಿನ್ನೆ ಈ ಕಲ್ಕತ್ತಾ ಪೊಲೀಸು, ವೆಸ್ಟ್ ಬೆಂಗಾಲ್ ಪೊಲೀಸು ಮತ್ತು ಅಲ್ಲಿರುವಂಥ ಸರ್ಕಾರಿ ಅಕೌಂಟ್ಗಳ್ಯಾವಿದ್ದಾವೆ, ಯಾವ ಟ್ವಿಟರ್ ಹ್ಯಾಂಡಲ್ಗಳಿದ್ದಾವೆ, ಎಲ್ಲವೂ ಕೂಡ ಈ ಮೊಹಮ್ಮದ್ ಜುಬೇರ್ನ ಅಕೌಂಟ್ನ ಅನ್ಫಾಲೋ ಮಾಡ್ತವೆ, ಮಮತಾ ಬೇಗಂ ಅವ್ರ ಅಕೌಂಟ್ನ ಅನ್ಫಾಲೋ ಮಾಡ್ತವೆ, ಅಭಿಷೇಕ್ ಬ್ಯಾನರ್ಜಿ ಫೈಲ್ನ ಅನ್ಫಾಲೋ ಮಾಡ್ತೇವೆ. ಅಭಿಷೇಕ್ ಬ್ಯಾನರ್ಜಿ ಮಮತಾ ಬೇಗಂ ಹೆಸರಲ್ಲಿ ಮಾಡಿರುವಂಥ ದುರಾಡಳಿತ ಇದೆಯಲ್ಲ, ಅದು ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೋ ಒಂದು ಕ್ರೂರ ಸಿನಿಮಾ ನೋಡಿದರೆ ಹೇಗಿರುತ್ತೋ ಅದಕ್ಕಿಂತ ಕ್ರೂರಾತಿ ಕ್ರೂರವಾದಂಥ ಜೀವನವನ್ನು ಪಶ್ಚಿಮ ಬಂಗಾಳದ ಜನ ನೋಡಿದ್ದಾರೆ. ನೀವು ಬೇರೆ ಯಾವೂ ಉದಾಹರಣೆಗಳು ಬೇಡ, ಕೇವಲ ಮತ್ತು ಕೇವಲ ಸಂದೇಶ್ ಖಾಲಿ ವಿಚಾರವನ್ನು ತೊಗೊಂಡ್ಬಿಟ್ರೆ ಅದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು. ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸಲ ಜಯಪ್ರಕಾಶ್ ಶೆಟ್ಟರ್ ನಾನು ಕರೆಸಿದ್ರು. ನಾನು ಹೇಳಿದೆ, ನಿಮ್ಮ ಚಾನಲ್ನಲ್ಲಿ ನಂಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸೆನ್ಸಾರ್ ಆಗುವಂಥ ವಿಚಾರಗಳಿದ್ದಾವೆ. ಒಂದು ಮದುವೆಯಾಗಿ ಬಂದು ಹುಡುಗಿನಿ ಹೆಂಗಿದೆಯಾ ಹೇಳು ಅಂತ ಡಂಗರ ಬಾರಿಸಿ ಕರೆಸ್ಕೊಂಡ ಹಳ್ಳಿನಲ್ಲಿ ಮದುವೆಯಾಗಿ ಬರ್ತಾಳೆ ಒಂದು ಹುಡುಗಿ. ಬಂದ ತಕ್ಷಣ ಆಕಿ ಗಂಡನ ಜೊತೆ ಸಂಸಾರ ಮಾಡಬೇಕು, ಪ್ರಸ್ಥ ಆಗಬೇಕು. ನಮ್ಮಲ್ಲಿ ಪದ್ಧತಿ ಇರೋದು ಹಾಗೆ, ಸಂಪ್ರದಾಯ. ಅಲ್ಲಿ ಹಂಗಲ್ಲ,
ಸಂದೇಶ್ ಖಾಲಿ ನೀವು ಬೋಟ್ ಒಂದು ಸಣ್ಣ ತೆಪ್ಪದಲ್ಲಿ ಹೋಗಿ ಭಾಳ ಇಂಟೀರಿಯರ್ ಇರುವಂಥ ಪ್ರದೇಶ, ತೀರ ಒಳಗಡೆ ಇದೆ, ಕುಗ್ರಾಮ ಸುತ್ತಮುತ್ತಲಿರೋದು. ಅಲ್ಲಿ ಮದುವೆಯಾಗಿ ಬಂದ ತಕ್ಷಣ ಆಕೆ TMC ಕಾರ್ಯಾಲಯಕ್ಕೆ ಬರಬೇಕು. ಪಿಟ್ಟು ಅಂತಾರೆ ಅದಕ್ಕೆ. ಅಲ್ಲಿ ಕರ್ಕೊಂಬಂದ ಮೇಲೆ ಅವರು ಬರಲಿಲ್ಲ ಅಂದ್ರೆ ಮನೆ ಮುಂದೆ ನಿಂತು ಕೂಗ್ತಾರೆ ಅವರು, ನಿನ್ನೆ ಸೊಸೆ ಹೆಂಗಿದ್ದಾಳೆ ತೋರಿಸು, ಹೊರಗಡೆ ಕಳಿಸೋಣ ಅಂತ. ಹೋದ ಮೇಲೆ ಒಳಗಡೆ ಆಕೆಯ ಮೇಲೆ ನಿರಂತರವಾಗಿ ಅವತ್ತು ರಾತ್ರಿ ಅವಳು ಅಲ್ಲೇ ಇರಬೇಕು. ಅಲ್ಲಿ ಎಲ್ಲರ ಜೊತೆ ಆಕೆ ತಮ್ಮ ಎಲ್ಲ ತೆವಲುಗಳನ್ನು ಅವಳ ಮೇಲೆ ತೀರಿಸ್ಕೊಂಡ್ಮೇಲೆ ಆಕೆಯನ್ನು ಅಲ್ಲಿ ಬಿಸಾಕಿರ್ತಾಳೆ. ಆಕೆಯ ಗಂಡ ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕು. ಇದು ಯಾವುದಾದ್ರೂ ಸಿನಿಮಾದಲ್ಲಿ ನೀವು ನೋಡಿರ್ಲಿಕ್ಕೆ ಸಾಧ್ಯವಾ? ನಾನು ಯಾವಾಗಲೂ ಅದೇ ಹೇಳ್ತೀನಿ, ಕಲ್ಪನೆ ಅನ್ನೋದಿದೆ, ವಾಸ್ತವ ಅನ್ನೋದಿದೆಯಲ್ಲ, ಕಲ್ಪನೆಗಿಂತ ಭೀಭತ್ಸವಾದದ್ದು, ಕಲ್ಪನೆಗಿಂತ ಕ್ರೂರವಾದದ್ದು. ಅಂಥ ಜೀವನವನ್ನು ಪಶ್ಚಿಮ ಬಂಗಾಳದ ಜನ ನೋಡಿದ್ದಾರೆ. ಆದ್ದರಿಂದ ಇವತ್ತು ಈ ವಿಜಯ ಇದೆಯಲ್ಲ, ಈ ಗೆಲುವು ಇದೆಯಲ್ಲ, ಈ ಯಶಸ್ಸು ಇದೆಯಲ್ಲ, ನರೇಂದ್ರ ಮೋದಿಯವರು ಸುಮ್ಮನೆ ಏನು ಅಡ್ಡ ಬಿದ್ದು ಬಿಡಲಿಲ್ಲ. ನಿನ್ನೆ ದಂಡವತ್ ಪ್ರಣಾಮ ಮಾಡಿದ್ರು ಅಂತ ಹಾಕಿದ್ದು ಭಾಳ ಜನ ಇಷ್ಟಪಟ್ರ ಹೆಡ್ಡಿಂಗ್ನ. ಯಾಕೆ ಮತ್ತು ಶಿರಸಾಷ್ಟಾಂಗ ನಮಸ್ಕಾರ ಯಾಕೆ ಮಾಡಿದರು ಅಂದರೆ, ಜನ ಒಂದು ಮನ್ವಂತರಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಯಾವ ದುರಾಡಳಿತ ಒಂದು ಕೆಟ್ಟ ರಾಜ್ಯ ಆಗಿತ್ತೋ ಆ ರಾಜ್ಯವನ್ನು ಬದಲಾವಣೆ ಮಾಡುವಂಥ ಮತ್ತು ಆ ಗಂಗಾಸಾಗರದಲ್ಲಿ ಹೊಸ ಸೂರ್ಯೋದಯ ಉಂಟಾಗುವಂಥ ಗಳಿಗೆಗೆ ಸಾಕ್ಷಿಯಾಗುವಂಥ ಕ್ಷಣ, ಜೊತೆಗೆ ಅಂಥದ್ದೊಂದು ಮುನ್ನುಡಿಯನ್ನು ಬರೆದವರು ನೀವೆಲ್ಲರೂ. ನೀವು ನಿಜವಾದ ನೀವು ನನ್ನ ನಮಸ್ಕಾರಕ್ಕೆ ಬಾಧ್ಯರು, ಯೋಗ್ಯರು ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರು ಹಿಂಗೆ ಕೈ ಎದ್ದು ಉದ್ದಕ್ಕೆ ನಮಸ್ಕಾರ ಮಾಡಿದರು. ಯಾವುದೋ ಗಿಮಿಕ್ ಅಲ್ಲ ಅಥವಾ ಯಾವುದೋ ನಟನೆ ಅಲ್ಲ. ನರೇಂದ್ರ ಮೋದಿಗೆ ನಟನೆ ಮಾಡಬೇಕಾಗಿಲ್ಲ. ನರೇಂದ್ರ ಮೋದಿ ಬೇಕಾದಷ್ಟು ಸಾಧಿಸಿ ಆಗಿ ಹೋಗಿದೆ ಅವರಿಗೆ. ಇವತ್ತು ಜಗತ್ತು ಎಲ್ಲ ಅಲ್ ಜಜೀರಾದಿಂದ ಹಿಡಿದು BBC ಹಿಡಿದು ಎಲ್ಲರೂ ವೆಸ್ಟ್ ಬೆಂಗಾಲ್ ಬಗ್ಗೆ ಯಾಕೆ ಅದರ ಫಲಿತಾಂಶವನ್ನು ಬರಿತಾ ಇದ್ದಾರೆ? ಅದು ಕೇವಲ ಒಂದು ರಾಜ್ಯವಲ್ಲ, ಅದು ಈ ದೇಶದ ಒಟ್ಟು ಮನಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಅನ್ನುವುದಕ್ಕೆ ಒಂದು ಸೂಚನೆ ಅಷ್ಟೇ. ಅದು ಮುಂದಿನ ದಿನಗಳಲ್ಲಿ ಭಾರತ ಹೇಗೆ ಇರುತ್ತೆ, ಹೇಗೆ ಹಿಂದೂಗಳು ಒಗ್ಗಟ್ಟಾದರು ಅನ್ನುವುದಕ್ಕೆ ಅದಕ್ಕಿಂತ ದೊಡ್ಡ ದ್ಯೋತಕ ನಿಮಗೆ ಸಂಕೇತ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಜಾಗತಿಕ ಮೀಡಿಯಾಗಳು ಅರ್ಥ ಮಾಡ್ಕೊಂಡಿದ್ದಾವೆ. ಹೀಗಾಗಿ ಅದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸಂಕಟಾಗಿದ್ದು ಯಾರಿಗೆ? ಸಂಕಟಾಗಿದ್ದು ಅಗೇನು ಈ ಎಡಚರು ಯಾವ ರೀತಿಯ ರೋದನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ನಿನ್ನೆ ಇಂಡಿಯಾ ಟುಡೇನಲ್ಲಿ ರಾತ್ರಿ ಚರ್ಚೆ ಇತ್ತು. ಒಬ್ಬರಿಗಿಂತ ಒಬ್ಬರು ಹೇಗೆ ಈ ಯಶಸ್ಸನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವ ವಾಂತಿಯನ್ನು ಮಾಡ್ಕೋತಾ ಇದ್ರು. ಒಬ್ಬೊಬ್ರು ಹೇಳ್ತಾರೆ SIRನಲ್ಲಿ ಅಷ್ಟು ಹೆಸರು ಬಿಟ್ಬಿಟ್ರು ಆದ್ದರಿಂದ ಗೆದ್ದಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಇವ್ರದೇ ಕೇಂದ್ರದಲ್ಲಿ ಸರ್ಕಾರ ಇದೆ ಆದ್ದರಿಂದ ದಬಾವಣೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಇನ್ನೊಬ್ರು ಹೇಳ್ತಾರೆ. ಅಂದರೆ ಅವ್ರು ಯಾರಿಗೂ ಈ ಗೆಲುವನ್ನು ಸಹಿಸಲಿಕ್ಕಾಗ್ತಾ ಇಲ್ಲ. ಎರಡನೇದು, ಈ ಗೆಲುವಿನಿಂದ ಮುಂದಿನ ದಿನಗಳಲ್ಲಿ ಬರುವಂಥ 7 ಚುನಾವಣೆಗಳಿದಾವಲ್ಲ, 2027 ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ, ಆ ಚುನಾವಣೆಯ ಮೇಲೆ ಇದರ ಫಲಿತಾಂಶ, ಇದರ ಪ್ರಖರತೆ, ಅದ್ರ ಮೇಲೆ ನೋಡಿ. ನಿನ್ನೆ ಯೋಗಿ ಆದಿತ್ಯನಾಥ್ ಈ ಸುವೇಂದು ಅಧಿಕಾರಿ ಬರ್ತಾರೆ, ಒಬ್ಬೊಬ್ಬರಿಗೆ ನಮಸ್ಕಾರ ಮಾಡ್ಕೊಂಬಂದರು. ರಾಜನಾಥ್ ಸಿಂಗ್ ಕಾಲಿಡ್ಲಿಕ್ಕೆ ಹೋದರು. ಆಮೇಲೆ ಅಮಿತ್ ಶಾ ಅವ್ರನ್ನ ಜೋರಾಗಿ ತಪ್ಪಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಅವರ ಕೈ ಮೇಲೆ ಮಲಗಿದ್ರು. ಆ ದೃಶ್ಯವನ್ನು ನೋಡಿ, ಭಾಳ ಹೃದಯವಾದ ದೃಶ್ಯ ಅದು, ಭಾವುಕ ಆಗುವಂಥ ದೃಶ್ಯ ಅದು. ಅಲ್ಲಿಂದ ಬರ್ತಾರೆ ಯೋಗಿ ಆದಿತ್ಯನಾಥ್ ಹತ್ರ ಬಂದ ತಕ್ಷಣ ಯೋಗಿ ಆದಿತ್ಯನಾಥ್ ತನ್ನ ಕೊರಳಲ್ಲಿದ್ದಂಥ ಭಗವಾ ಶಾಲನ್ನು ತೆಗೆದು ಸುವೇಂದು ಅಧಿಕಾರಿಗೆ ಹಾಕ್ತಾರೆ. ಅಂದರೆ ನನ್ನ ನಡೆ ಏನಿದೆ ಅದು ನಿನ್ನ ನಡೆಯಾಗಬೇಕು ಅನ್ನೋದರ ದ್ಯೋತಕ ಅದು. ಯಾವಾಗ ಯೋಗಿ ಆದಿತ್ಯನಾಥ್ ಆ ಭಗವಾ ಬಣ್ಣದ ಕೇಸರಿ ಶಾಲನ್ನು ಸುವೇಂದು ಅಧಿಕಾರಿ ಕೊರಳಿಗೆ ಹಾಕ್ತಾರೋ, ಇಡೀ ಜನಸಮೂಹ, ಬಂದಿರುವಂಥ ಜನಸಮೂಹ ಓಹೋ ಅಂತ ಹರ್ಷೋದ್ಗಾರವನ್ನು ಮಾಡ್ತದೆ. ಇದಕ್ಕಿಂತ ಪುಳಕ ಆ ಜೀವನದಲ್ಲಿ ಇನ್ನೇನಿದೆ ರೀ. ಮತ್ತು ತುಂಬ ವಿಷಯ ಮಾತಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಕೆಲವೊಬ್ಬರು ನಿನ್ನೆ ಕೆಳಗೆ ಕಮೆಂಟ್ ಹಾಕಿದರು, ನೀವು ಯಾವುದೋ ಬೇರೆ ಊರಲ್ಲಿದ್ದೀರಿ, ಹೋಟೆಲ್ ರೂಮು ಅಂತ ನನಗೆ ಗೊತ್ತಾಗತ್ತೆ, ಆದರೂ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಮಾಡ್ತಾಯಿದ್ರಿ, ಭಾಳ ಸಂತೋಷ ಅಂತ. ಹೌದು, ನಾನು ಕೇರಳದಲ್ಲಿದ್ದೀನಿ. ನಾನು ಎಲ್ಲಿದ್ದರೂ ಕೂಡ ಕೆಲಸ ಮಾಡಲೇಬೇಕು. ಎಲ್ಲಿದ್ದರೂ ಕೂಡ ಅನವರತ ಅದೇ ಯೋಚನೆ ಇರ್ತದೆ. ಅದನ್ನು ಬಿಟ್ಟು ಬೇರೆ ಆಲೋಚನೆ ಮಾಡಲಿಕ್ಕೆ ನಂಗೆ ಬರೋಂಗಿಲ್ಲ. ಅದ್ರೊಳಗೆ ಹುದುಗಿ ಹೋಗಿರೋದ್ರಿಂದ ನಮಗೆ ಐಹಿಕವಾದಂಥ ಲೌಕಿಕವಾದ ಪ್ರಪಂಚದ ಬಗ್ಗೆ ನಮಗೆ ವ್ಯಾಮೋಹ ಇರೋದಿಲ್ಲ. ಕೇರಳದಿಂದ ನಾಳೆ ವಾಪಸ್ ಮತ್ತೆ ಸ್ಟುಡಿಯೋಗೆ ಬರ್ತೀನಿ. ಬರೋದಕ್ಕಿಂತ ಮುಂಚೆ ಕೊಡಬಹುದಾದಂಥ ಎಲ್ಲ ಸಂಚಿಕೆಗಳನ್ನ ಕೊಡ್ತೀನಿ. ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ಸಮಯದಲ್ಲಿ ದಯವಿಟ್ಟು ಕ್ಷಮೆ ಇರಬೇಕು. ಒಂದು ಸಣ್ಣ ಕಥೆಯನ್ನು ಹೇಳಿ ಭಾನುವಾರದ ಹರಟೆಯನ್ನು ಮುಗಿಸ್ತೀನಿ. ಇದು ಮಜಾ ಕಥೆ. ಇದು ಯಾವುದೋ ಒಂದು ಭಕ್ತಿ ಪ್ರಧಾನ ಅಲ್ಲ ಅಥವಾ ಭಾವುಕಗೊಳಿಸುವಂಥ ಕ್ಷಣ ಅಲ್ಲ. ಒಂದು ಸಣ್ಣ ಮೋಟಿವೇಶನ್. ಒಂದು ಹಳ್ಳಿಯಲ್ಲಿ ಅಲ್ಲಿ ಜನ ಎಲ್ಲ ಶಿವಭಕ್ತರು. ಅಲ್ಲೊಂದು ದೊಡ್ಡ ಶಿವ ದೇವಾಲಯ ಇರ್ತದೆ. ಪ್ರತಿ ದಿವಸ ಬೆಳಗ್ಗೆ ಅಲ್ಲಿಯ ಜನರು ಒಂದು ಅಭ್ಯಾಸ ಏನಂದರೆ, ತಾವು ಬೆಳಗಿನ
ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನಗಿನ ಮಾಡಿ ಹೊರಗಡೆ ಹೋಗುವಾಗ ಶಿವನ ದೇವಾಲಯಕ್ಕೆ ಹೋಗಿ ಜಲಾಭಿಷೇಕ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ತಮ್ಮ ಹೊಲಕ್ಕೆ ಹೋಗೋದು, ಬೇರೆ ಬೇರೆ ಕೆಲಸಕ್ಕೆ. ಸಣ್ಣ ಹಳ್ಳಿ ಅದು. ಮೇಲ್ಗಡೆಯಿಂದ ವರುಣದೇವ ನೋಡ್ತಾನೆ. ಅವನಿಗೆ ಸಿಟ್ಟು ಬಂದುಬಿಡ್ತದೆ. ಅಲ್ಲ, ಆ ದೇವರು ಅಂದರೆ ಶಿವ ಒಬ್ಬನೇ, ನಾವೆಲ್ಲ ದೇವರಲ್ವಾ, ನಮ್ಮ ಅನುಗ್ರಹ ಇಲ್ಲದೆ ಇವ್ರ ಜೀವನ ನಡೀತದ ಅಂಥೇಳಿ ಇದ್ದಕ್ಕಿದ್ದಾಗೆ ಹಳ್ಳಿಯಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ. ಪ್ರತ್ಯಕ್ಷ ಆಗಿ ಕೇಳ್ತಾನೆ, ಏನು ನೀವು ಬರೀ ಶಿವನ ಪೂಜೆ ಮಾಡ್ತಾಯಿದ್ರಿ, ನಾನು ದೇವರಲ್ವಾ ವರುಣದೇವ ಅಂತ. ಇಲ್ಲ ಸ್ವಾಮಿ, ವರುಣದೇವ ಇಲ್ಲದೆ ಹೋದರೆ ನಮಗೆ ಮಳೆ ಬೆಳೆ ಎಲ್ಲಿಂದ ಆಗತ್ತೆ? ಮಳೆ ಬರೋದೇ ನಿಮ್ಮಿಂದ ಮಳೆ ಬಂದರೆ ನಮಗೆ ಬೆಳೆ ಆಗುತ್ತೆ. ಬೆಳೆ ಆದರೆ ನಾವು ಫಸಲು ಬರುತ್ತೆ, ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ನಾವು ಇಲ್ಲ ಅಂತೇಳಿ ಹೇಳಿದ್ದೀವಿ. ಆದರೆ ನಾವೆಲ್ಲ ಶಿವನ ಭಕ್ತರು, ಶಿವನ ಆರಾಧಕರು. ಆದ್ದರಿಂದ ನಾವು ಅದನ್ನು ಅನವರ್ತ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ನನ್ನ ಪೂಜೆಯನ್ನು ನೀವು ಮಾಡದೆ ಹೋದರೆ ನಿಮ್ಗೆ 5 ವರ್ಷ ಮಳೆನೇ ಬರಲ್ಲ ಹೋಗಂತಾರೆ. ಬರದೇ ಇದ್ದರೂ ಪರವಾಗಿಲ್ಲ, ನಾವು ಶಿವನ ಪೂಜೆ ಮಾಡೋದನ್ನು ಬಿಡೋದಿಲ್ಲ ಅಂತ ಅಷ್ಟು ಹೇಳ್ತಾನೆ. ಇದ್ದಕ್ಕಿದ್ದ ಹಾಗೆ ಆತ ವಾಪಸ್ ಹೋಗ್ತಾನೆ. ಹೋದ ತಕ್ಷಣ ಇಲ್ಲಿ ಕ್ಷಾಮ ತಲೆದೋರುತ್ತೆ. ಒಂದು ಜನ ಎಲ್ಲ ಯೋಚನೆ ಮಾಡ್ತಾರೆ, ಶಿವನ ಹತ್ರ ನಾವು ಹೋಗ್ಬೇಕು ಅಂತ. ಇವರೆಲ್ಲ ಶಿವನ ಹತ್ರ ಹೋಗ್ತಾರೆ ಅನ್ನೋದು ವರುಣದೇವನಿಗೆ ಗೊತ್ತಾಗ್ಬಿಡುತ್ತೆ. ಶಿವ ಏನಾದರೂ ಡಮರುಗವನ್ನು ಬಾರಿಸ್ಬಿಟ್ರೆ ಮತ್ತೆ ಮಳೆ ಆಗುತ್ತೆ ಅಂತ ವರುಣದೇವನಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಆತ ಹೋಗಿ ವರುಣದೇವ ಶಿವನ ಹತ್ರ ಹೋಗ್ತಾನೆ. ಹೋಗಿ, ಏನು ಸಮಾಚಾರ? ಏನಿಲ್ಲ, ನೀನು ನನಗೊಂದು ವರವನ್ನು ಕೊಡಬೇಕು, ನಾನು ಮಾತನಾಡಿಸ್ಕೊಡು ಅಂತ ವರುಣ ಶಿವನಿಗೆ ಕೇಳ್ತಾನೆ. ಏನು? ನೀನು ಡಮರುಗವನ್ನು ಬಾರಿಸಬಾರ್ದು. ಶಿವ ಬೇಗ ಸಂಪ್ರೀತನಾಗುವಂಥ, ಪ್ರಸನ್ನನಾಗುವಂಥ ವ್ಯಕ್ತಿ. ಆಯಿತು, ಸ್ಯಾಂಕ್ಷನ್ಡ್ ಅಂತ. ಈ ಹಳ್ಳಿ ಜನ ಎಲ್ಲ ಶಿವನ ಆರಾಧನೆ ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗ್ತಾನೆ. ಏನಿಲ್ಲ, ನೀವು ಡಮರುಗವನ್ನು ಬಾರಿಸಿ, ನೀವು ಮಳೆ ಬರಲಿ, ನಮಗೆ ಮೋಡ ಕವಿಯತ್ತೆ, ನೀವು ಡಮರುಗ ಬಾರಿಸಿದರೆ ನಮಗೆ ಈ ರೀತಿ ಕ್ಷಾಮ ಆಗಿದೆ. ಅಯ್ಯೋ ಇಲ್ಲ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನ ಪ್ರಾಮಿಸನ್ನು ನಾನು ವಿಡ್ರಾ ಮಾಡೋಕ್ಕಾಗಲ್ಲ, ಕ್ಷಮಿಸಿ ನನ್ನ ಅಂತ ಹೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಆ ಊರಲ್ಲಿ ಒಬ್ಬ ಯುವಕ ಇರ್ತಾನೆ. ಎಲ್ಲರೂ ಇವರೆಲ್ಲ ಏನು ಮಾಡ್ತಾರೆ, ಹಳ್ಳಿ ಜನ ಮಳೆ ಆಗಲ್ಲ, ಕ್ಷಾಮ ಆದ ತಕ್ಷಣ ಆಲದ ಮರದ ಕೆಳಗಡೆ ಕಟ್ಟೆ ಮೇಲೆ ಬಂದು ಹಳ್ಳಿನಲ್ಲಿ ಕೂತ್ಕೊಂಡು ಇಸ್ಪೆಟ್ ಆಡ್ತಾ ಇರ್ತಾರೆ. ಯಾರೋ ಬಣಿಸ್ಗಲ್ಲಿ ಇಟ್ಕೊಂಡು ಚದುರಂಗ ಆಡ್ತಿರ್ತಾರೆ, ಬೇರೆ ಇನ್ನೇನೋ ಮಾಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಒಬ್ಬ ಯುವಕ ರಂಟಿ ಕುಂಟಿ ಇಟ್ಕೊಂಡು ಬೀಜವನ್ನು ಕೈಯಲ್ಲಿ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಾ ಇರ್ತಾನೆ. ಹೊಲಕ್ಕೆ ಹೋಗೋ ಸಂದರ್ಭದಲ್ಲಿ ಜನ ಕೇಳ್ತಾರಲ್ಲ, 5 ವರ್ಷ ಮಳೆ ಆಗಲ್ಲ ಅಂತ ಸ್ವತಃ ದೇವರೇ ಹೇಳಿದ ಮೇಲೆ ಏನು ಹುಚ್ಚಿಗಿಚ್ಚಿ ಹಿಡಿದಿದೆಯಾ ನಿನಗೆ? ಹೊಲಕ್ಕೆ ಹೋಗ್ತಾ ಇದೆಯಾ? ನೀನು ಬೀಜನ ಬಿತ್ತಿದರೆ ಮಳೆ ಬಂದರೆ ತಾನೇ ಅದು ಮೊಳಕೆ ಹೊಡೆಯೋದು. ಮಳೆನೇ ಬರಲ್ಲ ಅಂದಮೇಲೆ ನೀನು ಯಾಕೆ ಬೀಜ ಬಿತ್ತಾ ಇದೆಯಾ ನೀನು? ಇಲ್ಲ ನೋಡು, ನಮ್ಮ ಮನೇಲಿ ಬೀಜ ಇದ್ದಾವೆ, ರಂಟೆ ಕುಂಟಿ ಇದ್ದಾವೆ, ದನ ಇದ್ದಾವೆ ನನ್ನ ಹತ್ರ. ನಾನೀಗ ಈ ಕೆಲಸ ಮಾಡಿದೆ ಹೋದರೆ ನನಗೆ ಬಿತ್ತಿಗೆ ಮಾಡೋದೇ ಮರ್ತೋಗ್ಬಿಡುತ್ತೆ. ಆ ಕಸಬದು, ಆ ಸ್ಕಿಲ್ ಇದೆಯಲ್ಲ, ಆ ಸ್ಕಿಲ್ ಮರ್ತೋಗ್ಬಿಡುತ್ತೆ. ಜೊತೆಗೆ ನನ್ನ ದನಗಳು ಸೋಂಬೇರಿ ಆಗ್ತವೆ. ನನ್ನ ರಂಟೆ ಕುಂಟಿಗೆ ಕೆಲಸ ಇರೋದಿಲ್ಲ. ನನ್ನ ಹೊಲ ಇದೆಯಲ್ಲ, ಅದು ಫಲವತ್ತತೆಯನ್ನು ಕಳ್ಕೊಂಡ್ಬಿಡ್ತದೆ, ಬಿರುಕು ಬಿಟ್ಬಿಡ್ತದೆ. ಭಾಳ ಕೆಲಸ ಮಾಡ್ಬೇಕಾಗ್ತದೆ 5 ವರ್ಷ ಆದಮೇಲೆ. ಅದಕ್ಕೆ ಸುಮ್ಮನೆ ಕೂಡಲಾರ್ದೆ, ಈ ರೀತಿ ಹರಟೆ ಹೊಡಿಲಾರ್ದೆ ನಾನು ಹೊಲದ ಕೆಲಸ ಮಾಡ್ತೀನಿ. ಈ ಮಾತನ್ನ ಮೇಲೆ ಶಿವ ಪಾರ್ವತಿ ಕೈಲಾಸದಲ್ಲಿ ಕೇಳಿಸ್ಕೊತಾರೆ. 5 ವರ್ಷ ನಾನು ಇದನ್ನು ಮಾಡದೆ ಹೋದರೆ ನನ್ನ ಕೆಲಸ ಮರ್ತು ಹೋಗುತ್ತೆ ಅಂತ ಆತ ಹೇಳ್ತಾ ಇದ್ದಾನೆ. ನೀವು 5 ವರ್ಷ ಹಿಂಗೆ ಡಮರುಗ ಬಾರಿಸಿ, ನೀವು ಡಮರುಗ ಬಾರಿಸೋದೇ ಮರ್ತೋಗ್ಬಿಡುತ್ತಲ್ರಿ ಸ್ವಾಮಿ, ಏನ್ರಿ ಮಾಡ್ತೀರ ನೀವು? ಅವನೇ ವರ್ಣ ಕೇಳ್ದಾಗ ಕೊಟ್ರಿ ನೀವು. ಆ ಹುಡುಗನಿಗೆ ಗೊತ್ತಾಗ್ತಾ ಇದೆ ಕೆಳಗಡೆ ಹಳ್ಳಿನಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಮರ್ತು ಹೋಗುತ್ತೆ ಅಂಥೇಳಿ ನೀವು ಡಮರುಗ ಬಾರಿಸೋದನ್ನೇ ನಿಲ್ಲಿಸಿದ್ರೆ ಮುಂದೆ ಬಾರಿಸಲಿಕ್ಕೆ ಬರ್ದಿರಿ ಮಾಡಿ, ಹೌದಲ್ವಾ ಅಂತ ಅವ್ವಾರು ಬಿಡ್ತಾನೆ. ಶಿವ ಡಮರುಗ ಬಾರಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಆತ ಡಮರುಗವನ್ನು ಬಾರಿಸ್ತಾನೋ, ಮೋಡಗಳು ಒಮ್ಮಿಂದೊಮ್ಮೆಲೆ ಘರ್ಷಣೆ ಮಾಡಿ ಧೋ ಅಂತ ಮಳೆ ಶುರುವಾಗತ್ತೆ. ಜೀವನದಲ್ಲಿ ನಾಳೆ ಏನಾಗತ್ತೆ ಆಗಲ್ಲ ಅಂತ ಅಂದ್ಕೊಂಡು ನಾವು ಮಾಡುವ ಕೆಲಸವನ್ನು ಯಾವತ್ತೂ ಬಿಡಬಾರ್ದು. ಕೊಡಬೇಕಾದ ದೇವರು ಕೊಟ್ಟೇ ಕೊಡ್ತಾನೆ. ನಾಳೆ ಹಂಗಾಗಿಬಿಡತ್ತೆ ಅಂತ ಇವತ್ತು ನಾವು ಅದನ್ನ ಕಳ್ತನ ಮಾಡಿ ಕೆಲಸ ಬಿಟ್ಟರೆ ಒಂದು ಕೆಲಸ ಮಾಡುವಂಥ ನಮ್ಮ ಪ್ರವೃತ್ತಿ ಹೊರಟು ಹೋಗುತ್ತೆ, ಸೋಂಬೇರಿತನ ಮನೆ ಮಾಡುತ್ತೆ. ಆಮೇಲೆ ಭಗವಂತನ ಮೇಲೆ ನಾವು ನಂಬಿಕೆಯನ್ನಿಟ್ಟರೆ ಕಾಕತಾಳೀಯವಾಗಿ ಸಂಯೋಗ ಎನ್ನುವಂತೆ ಎಲ್ಲವೂ ಕೂಡಿ ಬಂದುಬಿಡ್ತವೆ. ಆದ್ದರಿಂದ ನಮ್ಮ ಕೆಲಸವನ್ನು ಯಾವತ್ತೂ ನಾವು ತಪ್ಪಿಸ್ಕೊಳ್ಳುವಂಥ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಮತ್ತು ನಾಳೆಯ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ತಮಿಳುನಾಡು ವಿಷಯವನ್ನು ನಾಳೆ ಬೆಳಗ್ಗೆ ಹೇಳ್ತೀನಿ. ಸರ್ಕಾರ ಏನೋ ರಚನೆ ಆಗುತ್ತೆ, ನಾನು ನಿಮ್ಗೆ ಹೇಳಿದ್ದೆ. ಇದು ಕುದುರೆ ವ್ಯಾಪಾರ. ರೊಕ್ಕ ಕೊಟ್ಟರೆ ಬರ್ತಾರೆ ಒಂದು 5 ಜನ MLAಗಳು, 10 ಜನ MLA ಖರೀದಿ ಮಾಡೋದು ಯಾವುದು ದೊಡ್ಡ ವಿಷಯ. ಆಮಿಷವನ್ನು ಒಡ್ಡುವ ಮೂಲಕ ರಾಜಕಾರಣ ಮಾಡೋದು ಭಾಳ ಸುಲಭ, ಆದರೆ ದಕ್ಕಿಸಿಕೊಳ್ಳುವುದು ಕಷ್ಟ. ಮತ್ತು ನಿಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಕಟಿಬದ್ಧರಾಗಿ ಕೆಲಸ ಮಾಡೋದು ಕಷ್ಟ. ತಮಿಳ್ನಾಡಿನಲ್ಲಿ ಸರ್ಕಾರ ಆಗುತ್ತೆ, ಸರ್ಕಾರ ಆಗಲಿ, ಸರ್ಕಾರ ಹೇಗಿರುತ್ತೆ ಅನ್ನೋದು ಹೇಳ್ತೀನಿ. ನಾಳೆ ಭಾಳ ಮಜಾ ಇದೆ. ನಾಳೆ ಅದ್ರ ಬಗ್ಗೆನೂ ಮಾತಾಡ್ತೀನಿ, ಕೇರಳದ ಬಗ್ಗೆನೂ ಮಾತಾಡ್ತೀನಿ. ನಾಳೆ ಸಿಗ್ತೀನಿ. ಭಾನುವಾರ ಉಲ್ಲಾಸಮಯವಾಗಿರಲಿ. ನಮಸ್ಕಾರ.